ಎಷ್ಟೋ ಸತಿ ನಾವು ಮಾತಾಡುವಾಗ ನಮಗೆ ಇಷ್ಟ ಇದ್ದಿರೋದಾದರೆ ಅಥವಾ ನಮಗೆ ಸಂಕಟ ಆದರೆ ಬೇಸರ ಆದರೆ ಶಿಟ್ ಅಂತೀವಿ. ಎಲ್ಲಿಂದ ಹೇಗೆ ಬಂತು ಆ ಪದ ಅಂತ ನನಗನ್ಸಿದ್ದು ಒಂದು ಕತೆ ಜ್ಞಾಪಕ ಬರುತ್ತೆ. ಒಂದು ಚಳಿಗಾಲದ ಐಸ್ ಬೀಳ್ತಾ ಇದೆ, ಮಂಜು ಬೀಳೋದು ಆ ಥರ ಕಂಟ್ರಿ, ಆ ದೇಶದಲ್ಲಿ ಒಂದು ಒಳ್ಳೆಯ ಹಕ್ಕಿ ಪಾಪ ಗೂಡು ಬಿಟ್ಟು ಬಂದುಬಿಟ್ಟಿದೆ. ಎಲ್ಲಿಗೆ ಹೋಗೋಕ್ಕೆ ಗೊತ್ತಾಗ್ತಿಲ್ಲ. ಚಳಿನಲ್ಲಿ ಹಾರಕ್ಕಾಗದೆ ಕೆಳಗೆ ಬಿತ್ತು. ಇನ್ನೇನು ಸಾಯಬೇಕು, ಒದ್ದಾಡ್ತಿದೆ ಚಳಿನಲ್ಲಿ, ಸುತ್ತ ಐಸಿದೆ, ಹಿಮ ಮುಚ್ಕೊಂಬಿಡ್ತಾ ಇದೆ. ಆ ಟೈಮ್ನಲ್ಲಿ ಒಂದು ಹಸು ಅಲ್ಲಿಗೆ ಬಂದು ಸೆಗಣಿ ಹಾಕ್ತು. ಆ ಹಕ್ಕಿ ಮೇಲೆ ಸೆಗಣಿ ಬಿತ್ತು. ಶಿಟ್ ಅಂತೀವಲ್ಲ, ಸೆಗಣಿ ಬಿತ್ತು. ಸೆಗಣಿ ಬಿದ್ದ ತಕ್ಷಣ ಮೊದಲು ಭಯ ಆಯಿತು, ಆಮೇಲೆ ಆ ಬೆಚ್ಚಿಗೆ ಫೀಲ್ ಆಯಿತು, ವಾಮ್ತ್. ಆ ಸೆಗಣಿದು ಹಾಯಾಗಿದೆ, ಕೂತ್ಕೊಳ್ತು. ಸ್ವಲ್ಪ ಹೊತ್ತಿಗೆ ಆ ಸ್ಟಾರಮ್ ಎಲ್ಲ ಹೋಯಿತು, ಐಸೆಲ್ಲ ಕರಗಿದ ಮೇಲೆ ಈ ಸೆಗಣಿಯಿಂದ ಅದು ಹೊರಗೆ ಬಂದಾಗ ತುಂಬ ಖುಷಿಯಾಗಿ ಜೋರಾಗಿ ಶಬ್ದ ಮಾಡಿಕೊಂಡು ಕುಣಿತಾ ಇದೆ. ಯಾವಾಗ ಅದು ಶಬ್ದ ಮಾಡ್ತೋ ಅಲ್ಲೊಂದು ಬೆಕ್ಕಿದ್ದಿದ್ದು ಓಡಿ ಬಂದು ಅದನ್ನು ಹಿಡಿದು ತಿಂದ್ಬಿಡ್ತು. ಇದರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ ಒಂದು ಪಾಠ ಇದೆ. ಏನು ಪಾಠ ಇದೆ ಅಂದರೆ, ಯಾರು ನಮಗೆ ಸೆಗಣಿ ಹಾಕ್ತಾರೋ ಅವ್ರು ಎಲ್ಲರೂ ಶತ್ರುಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸ್ನೇಹಿತರು ಇರ್ತಾರೆ, ಯಾರಾದರೂ ನಮಗೆ ಉಗಿಯೋರು ಅಥವಾ ನಮಗೆ ಬೈಯೋರು, ಸೆಗಣಿ ಹಾಕೋರು, ಅವರಲ್ಲೂ ಸ್ನೇಹಿತರಿರ್ತಾರೆ. ಎಲ್ಲರನ್ನೂ ಶತ್ರು ಅನ್ಕೋಬಾರ್ದು. ಹೇಗೆ ಹಸು ಕಾಪಾಡ್ತು ಹಕ್ಕಿನ, ಹಾಗೆ ಯಾರು ಸೆಗಣಿಯಿಂದ ಹೊರಗೆ ತೆಗಿತಾರೋ ಕಾಪಾಡ್ತಾರೆ ಅಂದ್ಕೊಂಡಿದ್ದೀವಿ. ಅವ್ರು ಯಾರು ಅದರಲ್ಲಿ ಎಲ್ಲರೂ ನಮಗೆ ಫ್ರೆಂಡ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೆಕ್ಕು ಬಂದು ಹೇಗೆ ತಿಂದ್ಕೊಂಡು ಹೋಯಿತು. ಈ ಕಥೆಯಲ್ಲಿ ಏನು ಮಾರಲ್ ಇದೆ ಅಂದರೆ, ನಮಗೆ ಸೆಗಣಿನಲ್ಲಿ ನಾವು ಮುಳುಗಿದ್ದಾಗ ನಾವು ಶಿಟ್ ಅಂತಾರಲ್ಲ, ಶಟ್ ಅಂತ ಬಾಯಿ ಮುಚ್ಕೊಂಡು ಇರಬೇಕು, ಕೂಗಬಾರ್ದು, ಕಿರ್ಚಬಾರ್ದು. ಆ ಸಂದರ್ಭನ ಯಾರಿಗೂ ಉಪಯೋಗಿಸೋಕ್ಕೆ ಬಿಡಬಾರ್ದು.